ಶ್ರೀರಾಮ ಸಮರ್ಥ ಪರಿಶಿಷ್ಟ 3 ಶ್ರದ್ಧೆಯ ಶ್ರೀಮಂತಿಕೆ ಶ್ರೀ ಮಹಾರಾಜರ ಒಂದು ಅಜ್ಞಾತ ನಿರೂಪಣೆ. ಇಸ್ವಿಸನ್ 1947ರಲ್ಲಿ ಶ್ರೀ ಮಹಾರಾಜರ ಕೆಲವು ಹಳೆಯ ಶಿಷ್ಯರು ಜಪಕ್ಕಾಗಿ ಮಾಲಾಡಕ್ಕೆ ಬಂದಿದ್ದರು. ಅವರಲ್ಲಿ ಸಾಂಗ್ಲಿಯ ಹರಿಪಂತ್ ಹರಿದಾಸ್ ಊರ್ಫ್ ಹರಿಪಂತ್ ಮಾಸ್ತರರು ಇದ್ದರು. ಅವರು ಸ್ವತಃ ಕೀರ್ತನೆ ಮಾಡುತ್ತಿದ್ದರು. ಅವರ ಹತ್ತಿರ ಒಂದು ಹಳೆಯ ಜೀರ್ಣವಾದ ವಹಿ ಅಂದರೆ ನೋಟ್ಬುಕ್ ಇತ್ತು. ಆ ವಹಿಯಲ್ಲಿ ಅವರು ಕೀರ್ತನಕ್ಕೆ ಉಪಯೋಗವಾಗುವಂಥ ಮರಾಠಿ ಹಿಂದಿ ಪದಗಳನ್ನು ಹಾಗೂ ಮರಾಠಿ ಸಂಸ್ಕೃತ ಶ್ಲೋಕಗಳನ್ನು ಬರೆದಿಟ್ಟುಕೊಂಡಿದ್ದರು. ನಾನು ಅದನ್ನು ಓದುವುದಕ್ಕಾಗಿ ತೆಗೆದುಕೊಂಡಿದ್ದನು. ನನಗೆ ಅದರಲ್ಲಿ ಬರೆದ ಪದಗಳ ಹಾಗೂ ಶ್ಲೋಕಗಳ ಮಹತ್ವವೆನಿಸಲಿಲ್ಲ. ಆದರೆ ಇಸ್ವಿಸನ್ 1905ರಲ್ಲಿ ಗೋಂದಾವಲೆಯಲ್ಲಿ ಗುರುಪೌರ್ಣಿಮೆಯಾಯಿತು. ಅಂದು ಶ್ರೀ ಮಹಾರಾಜರ ಪ್ರವಚನವಾಯಿತು. ಅದರ ಸಾರಾಂಶವು ಅದರಲ್ಲಿ ಇದ್ದದ್ದು ಕಂಡಿತು. ನಾನು ಅದನ್ನು ಬರೆದಿಟ್ಟುಕೊಂಡಿದ್ದೆನು. ಈಗ ನನಗೆ ವಯಸ್ಸಾಗಿರುತ್ತದೆ. ಆದ್ದರಿಂದ ನಾನು ಅದನ್ನು ವಾಚಕರ ಗಮನಕ್ಕೆ ತರಬೇಕೆಂದು ಪ್ರಸ್ತುತ ಪರಿಶಿಷ್ಟದಲ್ಲಿ ಹಾಕಿರುವೆನು. ಹರಿಪಂತ್ ಮಾಸ್ತರರು ಅಂದದ್ದೇನೆಂದರೆ, ಶ್ರೀ ಮಹಾರಾಜರು ಹೇಳಿದ್ದನ್ನು ಶ್ರೀ ಮಹಾರಾಜರು ಹೇಗೆ ಹೇಳಿದ್ದರೋ ಹಾಗೇ ಬರೆದಿಟ್ಟುಕೊಂಡಿರುವೆನು. ಕೆಲವು ಶಬ್ದ ಹಾಗೂ ವಾಕ್ಯಗಳು ಉಳಿದಿದ್ದವು. ಅನಂತರ ಡಾಕ್ಟರ್ ಕುರ್ತಕೋಟಿಯವರನ್ನು ಕೇಳಿ ಆ ಶಬ್ದ ಹಾಗೂ ವಾಕ್ಯಗಳನ್ನು ಬರೆದುಕೊಂಡೆನು. ಗುರುಪೂಜೆಯಾದ ಮೇಲೆ ಶ್ರೀ ಮಹಾರಾಜರು ರಾಮನ ಮುಂದೆ ಕುಳಿತುಕೊಂಡರು. ಮಂದಿರದಲ್ಲಿಯ ಸ್ತ್ರೀ ಪುರುಷರವರ ಮುಂದೆ ದಟ್ಟವಾಗಿ ಕುಳಿತುಕೊಂಡಿದ್ದರು. ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಶ್ರೀ ಮಹಾರಾಜರು ಹೇಳತೊಡಗಿದರು. ಜಗತ್ತಿನಲ್ಲಿ ಶ್ರೀಮಂತ, ಬುದ್ಧಿವಂತ ಹಾಗೂ ವಿದ್ವಾಂಸರು ಕಂಡುಬರುತ್ತಾರೆ. ಆದರೆ ಶ್ರದ್ಧಾವಂತ ಜನರು ಸಿಗುವುದಿಲ್ಲ. ನಮ್ಮ ಗುರುಗಳು ಹೇಳಿದ್ದರ ಮೇಲೆ ಶ್ರದ್ಧೆ ಇಡಬೇಕು. ಆ ಶ್ರದ್ಧೆ ನಮ್ಮ ಕಾರ್ಯ ಮಾಡುತ್ತದೆ. ಗುರುಗಳು ನಾಮ ಕೊಡುತ್ತಾರೆ ಹಾಗೂ ಹೇಳುತ್ತಾರೆ, ನೀವು ಈ ನಾಮ ತೆಗೆದುಕೊಳ್ಳಿರಿ, ಅಂದರೆ ನಿಮಗೆ ಭಗವಂತನ ದರ್ಶನವಾಗುತ್ತದೆ. ಭಗವಂತನು ನಮ್ಮ ಇಂದ್ರಿಯಗಳಿಗೆ ಕಾಣುವುದಿಲ್ಲ. ಏಕೆಂದರೆ ಇಂದ್ರಿಯಗಳಿಗೆ ಮರ್ಯಾದೆ ಅಂದರೆ ಸೀಮೆ ಇರುತ್ತದೆ. ಭಗವಂತನು ಸೀಮೆ ದಾಟಿ ಇರುತ್ತಾನೆ. ಆದ್ದರಿಂದ ಅವನನ್ನು ಇಂದ್ರಿಯಗಳಿಂದ ನೋಡಲು ಬರುವುದಿಲ್ಲ. ಶ್ರದ್ಧೆ ಅಂದರೆ ನಾವು ನೋಡದೇ ಇದ್ದದ್ದರ ಮೇಲೆ ವಿಶ್ವಾಸ ಇಡುವುದು. ಒಕ್ಕಲಿಗರ ಜೀವನ ನೋಡಿರಿ. ಅವರು ಶ್ರದ್ಧೆಯ ಆಧಾರದಿಂದಲೇ ಜೀವನ ಬಾಳುತ್ತಾರೆ. ತಮ್ಮ ಹತ್ತಿರವಿರುವ ಬೀಜ ಬಿತ್ತುತ್ತಾರೆ ಹಾಗೂ ಬೆಳೆ ಬರುವ ದಾರಿ ಕಾಯುತ್ತಾರೆ. ಬೆಳೆ ಬರುವುದೋ ಅಥವಾ ಇಲ್ಲವೋ ಎಂಬುದರ ಭರವಸೆ ಇರುವುದಿಲ್ಲ. ಆದರೆ ನಿಸರ್ಗದ ಮೇಲೆ ಭರವಸೆ ಇಟ್ಟು ಜೀವನ ಬಾಳುತ್ತಾರೆ. ಶ್ರದ್ಧೆ ಇಡುವುದರಲ್ಲಿ ಒಂದು ಧೈರ್ಯವಿರುತ್ತದೆ. ಶ್ರದ್ಧೆಯು ಮನಸ್ಸಿನ ಶಕ್ತಿಯಾಗಿರುತ್ತದೆ. ಶ್ರದ್ಧೆ ಇಡುವ ಮನುಷ್ಯನು ದುರ್ಬಲನಾಗಿರುವುದಿಲ್ಲ. ಶ್ರದ್ಧೆಯ ಆಧಾರದಿಂದ ನಾವು ನಾಮ ತೆಗೆದುಕೊಳ್ಳುತ್ತಿರಬೇಕು. ನಾಮವೆಂದರೆ ಭಗವಂತನ ಸ್ಮರಣೆ. ನಾವು ಪ್ರಪಂಚದಲ್ಲಿಯ ಅನೇಕ ಸಂಗತಿಗಳ ನೆನಪು ಇಡುತ್ತೇವೆ. ಅವೆಲ್ಲವುಗಳೊಂದಿಗೆ ಭಗವಂತನ ನೆನಪು ಇಡುತ್ತೇವೆ. ಆದ್ದರಿಂದ ನೆನಪಿಗೆ ಜೀವಂತತನ ಇರುವುದಿಲ್ಲ. ಯಾವ ಸಮಯದಲ್ಲಿ ನಿಮ್ಮ ನೆನಪು ಕೇವಲ ಭಗವಂತನ ಸುತ್ತಲೂ ಕೇಂದ್ರಿತವಾಗುವುದೋ ಆ ಸಮಯದಲ್ಲಿ ನಿಮ್ಮ ಜೀವದ ಎಲ್ಲ ಶಕ್ತಿಯು ಏಕತ್ರವಾಗುತ್ತದೆ. ಶಕ್ತಿಯು ಏಕತ್ರವಾಗುವುದರಲ್ಲಿ ಒಂದು ಸೂಕ್ಷ್ಮ ನಶೆ ಇರುತ್ತದೆ. ಆ ನಶೆಯಲ್ಲಿ ದೇಹದ ವಿಸ್ಮರಣೆಯಾಗುತ್ತದೆ. ಆಗ ಒಳಗಿನ ಮಂದಿರದ ಬಾಗಿಲು ತೆರೆಯುತ್ತವೆ. ಮಂದಿರದಲ್ಲಿ ಹೃದಯದ ವೀಣೆ ಬಾರಿಸತೊಡಗುತ್ತದೆ. ಅದರಿಂದ ಹೊರಡುವ ದಿವ್ಯ ಸಂಗೀತವೆಂದರೆ ಅನಾಹತನಾದ ಕೇಳತೊಡಗುತ್ತದೆ. ಗುರುಗಳು ಕೊಟ್ಟ ನಾಮದ ಮೇಲಿನ ಶ್ರದ್ಧೆಯನ್ನಿಡುವುದರ ಮೂಲಕ ಭಗವಂತನು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತಾನೆ. ನಮಗೆ ಕೇವಲ ಭಗವಂತನ ನಾಮವೊಂದೇ ನೆನಪಾದಾಗ ಭಗವಂತನ ದರ್ಶನವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.